ಕೋಪದಿಂದ ಶಕುಂತಲೆಯು ಹೊರಡುವೆನೆಂದು ಹೇಳಿದಾಗ ಅನಸೂಯೆಯು ಏಕೆಂದು ಪ್ರಶ್ನಿಸುತ್ತಾಳೆ. ಆಗ ಶಕುಂತಲೆಯು, ಈ ಪ್ರಿಯಂವದೆಯು ಅಸಂಬದ್ಧವಾಗಿ ಮಾತನಾಡುತ್ತಾಳೆ, ಇವಳ ವಿಷಯವಾಗಿ ನಾನು ಗೌತಮಿಗೆ ಹೇಳುವೆನು ಎಂದು ಹೇಳುತ್ತಾಳೆ. ಆಗ ಅನಸೂಯೆಯು, ಸಖಿ, ಅತಿಥಿಗೆ ಸತ್ಕಾರವನ್ನು ಮಾಡದೆ ಅವರನ್ನು ಬಿಟ್ಟು ನಿನ್ನ ಮನಬಂದಂತೆ ಹೋಗುವುದು ಸರಿಯಲ್ಲ ಎಂದು ಶಕುಂತಲೆಗೆ ಬುದ್ಧಿ ಹೇಳುತ್ತಾಳೆ. ಆದರೆ ಶಕುಂತಲೆಯು ಏನೂ ಮಾತಾಡದೆ ಹೊರಡಲು ಬಯಸುತ್ತಾಳೆ. ಆಗ ಪ್ರಿಯಂವದೆಯು ಶಕುಂತಲೆಯನ್ನು ತಡೆದು, ಎಲೈ ಸಖಿಯೇ, ನೀನು ಹೊರಡುವುದು ಸರಿಯಲ್ಲ ಎಂದು ಹೇಳುತ್ತಾಳೆ. ಶಕುಂತಲೆ ಏಕೆಂದು ಪ್ರಶ್ನಿಸಿದಾಗ, ವೃಕ್ಷಗಳಿಗೆ ನೀರು ಹಾಕುವುದರಲ್ಲಿ 2 ಕೊಡಗಳ ನೀರನ್ನು ನೀನು ನನಗೆ ಸಾಲವನ್ನಾಗಿ ಕೊಡಬೇಕಾಗಿದೆ. ಈ ಸಾಲದಿಂದ ಮುಕ್ತಳಾಗಿ ನೀನು ಹೊರಡು ಎಂದು ಹೇಳುತ್ತಾಳೆ. ಆಗ ರಾಜನು ಶಕುಂತಲೆಯ ವಿಷಯದಲ್ಲಿ ಅನುಕಂಪವನ್ನು ತಳೆದು, ಎಲೈ ಭದ್ರೆ, ವೃಕ್ಷಗಳಿಗೆ ನೀರೆರೆದು ಇವಳು ಬಹಳವಾಗಿ ದಣಿದಿದ್ದಾಳೆ. ಆದ್ದರಿಂದ ನಾನು ಇವಳ ಋಣವನ್ನು ತೀರಿಸುತ್ತೇನೆ ಎಂದು ತನ್ನ ಉಂಗುರವನ್ನು ಕೊಡುತ್ತಾನೆ. ಆಗ ಆ ಉಂಗುರದ ಮೇಲಿದ್ದ ನಾಮಮುದ್ರಾಕ್ಷರವನ್ನು ಓದಿ ಅನಸೂಯ ಪ್ರಿಯಂವದೆಯರು ಅವನು ಮಹಾರಾಜನೆಂದು ತಿಳಿದುಕೊಳ್ಳುತ್ತಾರೆ. ಆಗ ರಾಜನು, ನನ್ನ ವಿಷಯದಲ್ಲಿ ಬೇರೆ ಏನನ್ನೂ ತಿಳಿದುಕೊಳ್ಳಬೇಡಿ, ಇದು ನನಗೆ ರಾಜನು ಕೊಟ್ಟಿರುವುದು, ಆದ್ದರಿಂದ ನಾನು ರಾಜಪುರುಷ ಎಂದು ತಿಳಿಯಿರಿ ಎಂದು ಹೇಳುತ್ತಾನೆ. ಆಗ ಪ್ರಿಯಂವದೆಯು ಸ್ಮಿತವದನಳಾಗಿ, ಹಾಗಿದ್ದರೆ ಈ ಉಂಗುರವು ತಮ್ಮ ಬೆರಳಿನಿಂದ ವಿಯೋಗವನ್ನು ಹೊಂದದಿರಲಿ, ನಿಮ್ಮ ಮಾತಿನಿಂದಲೇ ಇವಳು ಋಣಮುಕ್ತಳಾಗಿರುವಳು ಎಂದು ಹೇಳಿ ನಗುತ್ತಾ, ಎಲೈ ಸಖಿ ಶಕುಂತಲೆಯೇ, ನಿನ್ನ ಮೇಲಿನ ಅನುಕಂಪದಿಂದ ಆರ್ಯನಿಂದ ಅಥವಾ ಮಹಾರಾಜರಿಂದ ಋಣಮುಕ್ತಳಾಗಿ ಮಾಡಲ್ಪಟ್ಟಿದ್ದೀಯೆ, ಈಗ ನೀನು ಹೋಗಬಹುದು ಎಂದು ಹೇಳುತ್ತಾಳೆ. ಆಗ ಶಕುಂತಲೆಯು, ನನಗೆ ಹೋಗಲು ಸಾಧ್ಯವಾಗುವುದಿದ್ದರೆ ಎಂದುಕೊಂಡು ನನ್ನನ್ನು ಹೋಗಲು ಅಥವಾ ಪ್ರತಿಬಂಧಿಸಲು ನೀನು ಯಾರು ಎಂದು ಪ್ರಶ್ನಿಸುತ್ತಾಳೆ. ಆಗ ರಾಜನು ಶಕುಂತಲೆಯನ್ನು ನೋಡಿ, ನನಗೆ ಇವಳಲ್ಲಿ ಪ್ರೇಮ ಉಂಟಾಗಿರುವಂತೆ ಇವಳಿಗೂ ನನ್ನಲ್ಲಿ ಉಂಟಾಗಿರಬಹುದೇ ಎಂದು ಯೋಚಿಸುತ್ತಾನೆ. ಏಕೆಂದರೆ ಶಕುಂತಲೆಯ ವಿಷಯವನ್ನು ಯೋಚಿಸುತ್ತಾ ಅವನು ಈ ರೀತಿ ಹೇಳಿಕೊಳ್ಳುತ್ತಾನೆ. ದುಷ್ಯಂತನ ಮಾತುಗಳೊಡನೆ ಶಕುಂತಲೆಯು ತನ್ನ ಮಾತುಗಳನ್ನು ಸೇರಿಸದಿದ್ದರೂ ಅವನು ಮಾತನಾಡುತ್ತಿರುವಾಗ ಅವನ ಕಡೆಗೆ ಕಿವಿಗೊಡುತ್ತಿದ್ದಳು. ಅವನು ಎದುರಿಗೆ ಮುಖ ಮಾಡಿ ಮಾತನಾಡಿದಾಗ ಅವಳು ಬೇರೆ ಕಡೆಗೆ ಮುಖವನ್ನು ತಿರುಗಿಸುತ್ತಿದ್ದಳು. ಆದ್ದರಿಂದ ಅವಳ ದೃಷ್ಟಿಯು ಯಾವುದರ ಮೇಲೆಯೂ ಇಲ್ಲ ಎಂದು ಗೊತ್ತಾಗುತ್ತದೆ ಎಂದು ಯೋಚಿಸುತ್ತಿರುತ್ತಾನೆ. ಇವರು ಇಷ್ಟು ಯೋಚಿಸುತ್ತಿರುವಲ್ಲಿ ಹಿಂದಿನಿಂದ, ತಪಸ್ವಿಗಳೇ, ತಪೋವನದಲ್ಲಿಯ ಪ್ರಾಣಿಗಳ ರಕ್ಷಣೆಗೆ ಸಿದ್ಧರಾಗಿರಿ, ಬೇಟೆಗೆಂದು ಬಂದ ದುಷ್ಯಂತ ಮಹಾರಾಜನು ಇಲ್ಲಿಯೇ ಸಮೀಪದಲ್ಲಿರುವರು ಎಂದು ಹೇಳುತ್ತಾರೆ. ಆಗ ರಾಜ ದುಷ್ಯಂತನು, ಅಯ್ಯೋ, ನನ್ನನ್ನು ಹುಡುಕುತ್ತಿರುವ ಸೈನಿಕರು ತಪೋವನಕ್ಕೆ ತೊಂದರೆಯನ್ನು ಮಾಡುತ್ತಿರುವರಲ್ಲ ಎಂದು ಯೋಚಿಸುತ್ತಾನೆ.